ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಜಯ ಭೀಮನಿಗೆ ನನ್ನ ದೀರ್ಘದಂಡ ನಮನಗಳನ್ನು ಅರ್ಪಿಸ್ತಾ ಈ ಸುಂದರ ಸಮಯದಲ್ಲಿ ಜಯ ಭೀಮವರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದಂಥ ಎಲ್ಲ ಯುವಕರಿಗೆ ನಾನು ಪ್ರಪ್ರಥಮದಲ್ಲಿ ಅಭಿನಂದನೆಗಳನ್ನು ಕರ್ತವ್ಯಗಳನ್ನು ಹೇಳ್ತಾ, ಈ ವೇದಿಕೆ ಅವರಿವರೆನ್ನದೇ ನನ್ನ ಸಮಯದ ಅಭಾವದ ಕೃಷ್ಣ ಭೈರೇಗೌಡರು ಬಂದಾರ, ಅದಕ್ಕೆ ನಾನು ಅರ್ಜೆಂಟ್ ಹೋಗಬೇಕಾಗಿದೆ. ಅದಕ್ಕೆ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಸ್ನೇಹಿತರೇ, ಬಂಧುಗಳೇ, ಇವತ್ತು ನಾವು ಜಯ ಭೀಮವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ನನಗೆ ತುಂಬ 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 ಸಂತೋಷ ಅನಿಸಿದೆ. ಯಾಕೆ ಅಂದರೆ ಇವತ್ತು ಅಂಬೇಡ್ಕರ್ ಅವರು ಜಯಂತಿಯನ್ನು 134ನೇ ವರ್ಷದ ಜಯಂತಿಯನ್ನು ಆಚರಣೆ ಮಾಡಿವಿ ನಾವು. ಅಂಥ ನಿನ್ನೆ ಬುದ್ಧ ಪೂರ್ಣಿಮಾ, ಆ ಬುದ್ಧ ಪೂರ್ಣಿಮಾ ದಿವಸ ಇವತ್ತು ಬುದ್ಧನ ಅನುಯಾಯಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರಿ. ನಿಮಗೆಲ್ಲ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ ನನಗನ್ನಿಸ್ತೈತಿ, ಡಿಕ್ಷನರಿ ಒಳಗೆ ಯಾವುದೇ ಶಬ್ದ ತಗೊಂಡ್ರೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನ್ವರ್ಥ ಆಗ್ತೈತಿ ಅಂತ ನನ್ನ ಭಾವನೆ ಐತಿ. ನೋಡಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೋರಾಟಗಾರರು ಅಂತೀರಿ, ಎಸ್ ಹೋರಾಟಗಾರರು. ತತ್ವಜ್ಞಾನಿ, ಶ್ರೇಷ್ಠ ತತ್ವಜ್ಞಾನಿ ಅಂತೀರಿ, ಎಸ್ ತತ್ವಜ್ಞಾನಿ ಅದಾರ. ಶಿಕ್ಷಣ ಹೊಂದಿದಂಥ ವ್ಯಕ್ತಿ ಅಂದ್ರೆ ನನ್ನ ದೃಷ್ಟಿಕೋನದಾಗ ಇಡೀ ಭಾರತ ದೇಶದಲ್ಲೇ ಇನ್ನೂ ಯಾರೂ ಕಲಿಯಲಾರದನ್ನು ಕಲಿತು ಒಬ್ಬ ಶ್ರೇಷ್ಠ ವ್ಯಕ್ತಿ ಯಾರು ಇದ್ದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಯೊಂದು ಶಬ್ದಕ್ಕೂ ಹ್ಯಾಂಗೊಂದು ನಾವು ಆಳು ಮುಟ್ಟದ ಗಿಡವಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡದ ಯಾವುದೂ ಕೆಲಸ ಇಲ್ಲ. ಲೀಡರ್ ಎಲ್ಲ ಆಗಿ ಹೋಗ್ಯಾರ. ಕೆಲವೊಬ್ರು ಹೇಳ್ತಾರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ನಾಯಕರು ಅಂತ ಹೇಳ್ತಾರೆ. ನಾನು ಅದನ್ನು ಖಂಡಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ನಾಯಕರಲ್ಲ, ಅವರು ರಾಷ್ಟ್ರೀಯ ನಾಯಕರಲ್ಲಿ ಅಗ್ರಗಣ್ಯ ನಾಯಕರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ತಾವು ನೋಡ್ರಿ, ಯೋಚನೆ ಮಾಡಿರಿ ಸ್ವಲ್ಪ. ಬೆಂಕಿಯಲ್ಲಿ ಹೂ ಅರಳತೈತಿ ಅಂತ ಹೇಳ್ತಾರೆ. ನನಗೆ ವಿಚಿತ್ರ ಅನಿಸಿತ್ತು, ಬೆಂಕಿಯಾಗ ಹೂ ಹ್ಯಾಂಗೆ ಅರಳತೈತಪ್ಪ ಅಂತ ಹೇಳಿ. ಅದರ ಅರ್ಥ ಏನಪ್ಪ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಇದ್ರ ಅಂಥ ವ್ಯಕ್ತಿಗೆ ಬೆಂಕಿಯಲ್ಲಿ ಅರಳಿದ ಹೂ ಅಂತೀವಿ ನಾವು ಅನ್ಬೇಕಾಗ್ತೈತಿ. ಯಾಕಂದ್ರೆ ಅವರು ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂಥ ಕೆಲಸ ಸಾಕಷ್ಟು ಆಗ್ಯಾವ ಈ ದೇಶದಲ್ಲಿ. ಸಾಕಷ್ಟು ಜನ ಮಾಡ್ಯಾರ. ಯೋಚನೆ ಮಾಡಿ ನೀವು, ಸಣ್ಣವರು ಹಿಡಿದು ಸಾಯುವವರೆಗೆ ಅವರು ಅವಮಾನದ ಸಹಿಸುಗೋತೆ ತನ್ನಲ್ಲಿ ತಾನು ಮರಗಿ ಬೇರೆ ಬೇರೆ ಧರ್ಮವನ್ನು ಆಚರಣೆ ಮಾಡುವಂಥ ಕೆಲಸ ಸಹಿತ ಮಾಡಿದ್ರು. ಯೋಚನೆ ಮಾಡಿ ನೀವು, ಅವರು 5ನೇತೆ ಇದ್ದಾಕರೆ ಸರ್ ಹೇಳ್ತಾರೆ, ಈ ಪ್ರಾಬ್ಲಮ್ ಏನದ, ಬೀಜಗಣಿತ ಪ್ರಾಬ್ಲಮ್ ಏನದ, ಆ ಪ್ರಾಬ್ಲಮ್ ಯಾರೇ ಬೋರ್ಡ್ ಮ್ಯಾಗ ಬಿಡಿಸ್ತೀರಿ ಏನಂತ ಹೇಳ್ತಾರೆ. ಆಗ ಬಾಗಲ ಹೊರಗೆ ಕೂತಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ ಹೋಗಿ ಬಿಡಿಸ್ತೀನಿ, ನಾನು ಬಿಡಿಸ್ತೀನಿ ಅಂತ ಕೇಳ್ತಾರೆ. ಯಾರ್ಯಾರಿಗೂ ಬಿಡಿಸೋಕ್ಕಾಗಿಲ್ಲ ಅದು ಅಂಥ ಪ್ರಾಬ್ಲಮನ್ನು. ಇವರು ಒಳಗೆ ಬಿಡಿಸ್ಬಾ ಅಂತಾರೆ ಅವ್ರು. ಸರ್ ಬಿಡಿಸ್ಬಾ ನಾನು ಎಲ್ಲ ಹುಡುಗರು ಓಡ್ಲಾಕ್ ಚಾಲು ಮಾಡ್ತಾವಲ್ಲಿ. ಯಾಕಂದರೆ ನಮ್ಮ ಬುತ್ತಿ ಆ ಬೋರ್ಡ್ ಹಿಂದೆ ಬುತ್ತಿ ಇಟ್ಟಿರ್ತಾರೆ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬುತ್ತಿ ಬಂದು ಆ ಬೋರ್ಡ್ ಬಿಟ್ಟಿದ್ರೆ ನಮ್ಮ ರೊಟ್ಟಿ ಅಥವಾ ನಮ್ಮ ಡಬ್ಬಿ ಮೈಲಿಗೆ ಆಗ್ತದ ತನ್ನುವಂಥ ಉದ್ದೇಶ ಇಟ್ಕೊಂಡು ಸಾಹೇಬ್ರೆ ಹ್ಯಾಂಗೆ ಅನಿಸ್ತಿರ್ಬೇಕು ಮನುಷ್ಯ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ನೀವು. ಹೀಗೆ ಇವ್ರು ಸಣ್ಣವ್ರು ಹಿಡಿದು ದೊಡ್ಡವ್ರ ತನ ಯಾರೂ ಕಲಿಯಲಾರದು ಗಾಯಕ್ವಾಡ್ ಅವರು ಅವ್ರಿಗೆ ಸಹಾಯ ಮಾಡಿದ್ರು, ಧನ ಸಹಾಯ ಮಾಡಿದ್ರು ಅನ್ನುವಂಥ ಉದ್ದೇಶ ಇಟ್ಕೊಂಡು ಗಾಯಕ್ವಾಡ್ ಅವರ ಒಂದು ಸೈನ್ಯದಲ್ಲಿ ಸೇನಾಧಿಕಾರಿಯಾಗಿ ಸೇರ್ತಾರೆ. ಸೇನಾಧಿಕಾರಿಯಾಗಿ ಸೇರಿದ್ರೆ ಅಲ್ಲಿ ಯಾರೂ
ಹೋಟೆಲ್ ರೂಮ್ ಕೊಡಂಗಿಲ್ಲ. ಪಾರ್ಸಿ ಹೋಟೆಲ್ನಾಗ ಇರ್ತಾರೆ ಅವರು. ಪಾರ್ಸಿ ಹೋಟೆಲ್ನಾಗಿದ್ದಾಕರೆ ಪಾರ್ಸಿ ಹೋಟೆಲ್ನಾಗ ಮುಂದೆ ಮತ್ತು ನಾವು ಅವರು ನೌಕರಿ ಮಾಡ್ಲಕ್ಕೆ ಹೋದ್ರೆ ಆ ಪ್ಯೂನ್ ಏನು ಇರ್ತಾನಲ್ಲ ಹಿಂಗೆ ಬೀಚ್ ಫೈಲ್ ಹೋಗಿತಿರ್ತಾನೆ. ಬೀಚ್ ಫೈಲ್ ಹೋಗಿತಿರ್ತಾನೆ ಪ್ಯೂನ್. ಅಂದ್ರೆ ನೋಡ್ರಿ, ಒಬ್ಬ ಆಫೀಸರ್, ಶ್ರೇಷ್ಠ ಆಫೀಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಶ್ರೇಷ್ಠ ಆಫೀಸರ್ಪ್ಪ ಅಂದ್ರೆ ಅವರಂಥ ಆಫೀಸರೇ ಇಲ್ಲ. ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಬೀಚ್ ಫೈಲ್ ತಗೊಂಡು ಅದ್ರ ಮ್ಯಾಗ ಬರೆಯುವಂಥ ಕಾಲ ಬಂತು. ಮುಂದೆ ಅದನ್ನು ಬಿಟ್ಟು ಹೋಗ್ತಾರೆ ಅವರು. ಅದೊಂದು ಪ್ರಶ್ನೆ ಬೇರೆ ಐತಿ ಬಂಧುಗಳೇ. ಹೀಗೆ ಅವಮಾನದಲ್ಲಿ ಅಂದರೆ ಬೆಂಕಿಯಲ್ಲಿ ಬೆಂದು ಹೂವಾಗಿ ಎಂದೂ ಯಾರಿಗೂ ಅಷ್ಟೆಲ್ಲ ಬೆಂದರು ಸಹಿತ, ಅಷ್ಟೆಲ್ಲ ಮೇಲ್ವರ್ಗದವ್ರು ಏನಾರೇ ಮಾಡಿದ್ರು ಸಹಿತ ಎಂದೂ ಯಾರಿಗೂ ನೀವು ಒಳ್ಳೆಯವರಿದ್ದೀರಿ, ನೀವು ಕೆಟ್ಟಿದ್ದೀರಿ ಅಂತ ಅನ್ನುವಂಥ ಭಾಷೆ ಅವ್ರ ಬಳಿ ಬರಲಿಲ್ಲ. ಅಂದ್ರೆ ಹೂವಾಗಿ ಅವ್ರಿಗೆ ಹೂವಾಗೇ ಬೆಳೆದರು. ಅದಕ್ಕೆ ಬೆಂಕಿಯಲ್ಲಿ ಅರಳಿದ ಹೂವು ಯಾವುದೇ ಇತ್ತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಚ್ಛೆಪಡ್ತದೆ. ಬಂಧುಗಳೇ, ಭಾಳಷ್ಟು ಸಮಯ ಇಲ್ಲ. ಅಲ್ಲಿ ಮಿನಿಸ್ಟ್ರ್ ಬಂದಾರತ್ತ. ಅದಕ್ಕೆ ದಯಮಾಡಿ ನೀವು ನನಗೇನು ಹಾಕಿರಿ ಇವತ್ತು, ನಾನು ಉದ್ಘಾಟಕ. ಖರೆ ಅಂದ್ರೆ ಯಾರಿಗೇ ಮೂರ್ತಿ ಇತ್ತಂದ್ರೆ ನಾನು ನೇರವಾಗಿ ಹೇಳ್ತಿದ್ದೆ, ನಾನು ಬರಂಗಿಲ್ಲಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಮ ಭಕ್ತ ನಾನು. ಬಹುಶಃ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಂಬ್ರಿ ಬಿಡ್ರಿ. ಕಡಗದೋಣಿ ಏನು ನಾನಪ್ಪ ಅನ್ನಲ್ಯಾಕ ನಾ 5,000 ಕೊಟ್ಟು ಪಟ್ಟಿ ಕೊಡೋಲ್ಲ. 10,000 ಕೇಳಿದ್ರೆ 5,000 ಕೊಟ್ಟಿರ್ತೀನಿ, 2,500 ಕೊಟ್ಟಿರ್ತೀನಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೀತೀನಿ ಅಂತ ಗ್ಯಾರಂಟಿ ಹೇಳ್ತೀನಿ ನಾನು. ಅದಕ್ಕೆ ನಾನು MLA ಇದ್ರು ಸಹಿತ ಇವತ್ತು ಯಾರ ಬಲ್ಲಿ ಭಿಕ್ಷಾ ಬೇಡಂಗಿಲ್ಲ, ಯಾರ ಬಲ್ಲಿನೂ ನೀವು ರೊಕ್ಕ ಕೊಡೋಂಗಿಲ್ಲ. ಇರ್ತೈತೆ ನಾ ಹೆಂಗನು ನಾ ರಾಜಕಾರಣಿ ಇದ್ದೀನಿ ಅಂದ್ರೆ ಒಮ್ಮೆ ಸತ್ಯ ಹರಿಶ್ಚಂದ್ರ ಆದ್ರೂ ನಡೆಯಂಗಿಲ್ಲ. ಸುಡುಗಾಡು ಕಾಯಲಾಕ ಹಚ್ತಾರೆ ಜನ. ಪರಿಸ್ಥಿತಿ ಹಿಂಗಿರ್ತೈತಿ. ನಮ್ಗೆ ಕಾಂಟ್ರಾಕ್ಟ್ರುಗಳಿಗೆ ಗುತ್ತಿಗೆ ಇರ್ತೈತಿ. ಅವ್ರಿಗೆ ಎಲ್ಲೋ ಪಾಪ ನಿಮಗೆ ಬರುವಂಥ ಗಂಗಾ ಕಲ್ಯಾಣ, ವಿಶೇಷ ಲೋನ್ಗಳು ಅಥವಾ ಸೌಲಭ್ಯಗಳು, ರೈತರಿಗೆ ಬಂದಂಥ ವಿಶೇಷ ಲೋನ್ಗಳು ಅಂಥದ್ರಾಗ ಎಂದೆಂದೂ ಕೈ ಹಾಕಂಗಿಲ್ಲ. ನನ್ನ ರಾಜಕಾರಣನೇ ಬಿಡ್ತೀನಿ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಬಂಧುಗಳೇ. ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಸಾರ್ಥಕ ಆಗ್ತೈತಿ. ಅದಕ್ಕೆ ತಾವೆಲ್ಲರೂ ಕೂಡಿ ಇವತ್ತೇನು ಮಾಡಿರಿ, ಇದಕ್ಕೆ 11,000 ರೂಪಾಯಿಗಳನ್ನು ನಿಮಗೆ ಕೊಟ್ಟು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಜೈ ಭೀಮ್.